ಪ್ರೀತಿಯ ವಿದ್ಯಾರ್ಥಿನಿಯರೇ, ಇಂದು ನಾವು ನಿಮ್ಮ ವಿಜ್ಞಾನ ವಿಭಾಗದಲ್ಲಿ ಭೌತಶಾಸ್ತ್ರದ ಪಾಠವನ್ನು ಪ್ರಾರಂಭ ಮಾಡೋಣ. ಅದಕ್ಕಿಂತ ಮೊದಲಿಗೆ ಕೆಲವು ಸಂಗತಿಗಳನ್ನು ಚರ್ಚೆ ಮಾಡೋಣ. ಈಗ ಸಾಮಾನ್ಯವಾಗಿ ಯಾವುದೇ ಒಂದು ವಸ್ತು ತನ್ನಷ್ಟಕ್ಕೆ ತಾನೇ ಚಲಿಸುವುದಿಲ್ಲ. ಉದಾಹರಣೆಗೆ ಈ ಒಂದು ರಟ್ಟಿನ ಒಂದು ಬಾಕ್ಸ್ ಇದೆ. ಇಲ್ಲಿ ಮೇಜಿನ ಮೇಲೆ ಇರುವಂಥ ಈ ಒಂದು ಬಾಕ್ಸ್ ತನ್ನಷ್ಟಕ್ಕೆ ತಾನೇ ಎಂದು ಮುಂದಕ್ಕೆ ಚಲಿಸುವುದಿಲ್ಲ. ಸೊ ಹಾಗಾದರೆ ಅದು ಚಲಿಸುವಂತೆ ಮಾಡಲು ನಾವು ಏನು ಮಾಡಬೇಕು? ಅದಕ್ಕೆ ಅದನ್ನು ನೂಕಬೇಕು ಅಥವಾ ತಳ್ಳಬೇಕು. ಹಿಂಗೆ ತಳ್ಳಿದ್ರೆ ಮಾತ್ರ ಅದು ಚಲಿಸ್ತದೆ. ಸೊ ಅದೇ ರೀತಿ ಕೆಲವೊಂದು ಘಟನೆಗಳನ್ನು ನೋಡೋಣ. ಈಗ ನೀವು ಒಂದು ಮನೆಯಲ್ಲಿ ಇದ್ದೀರಿ. ಒಂದು ಬಾಗಿಲನ್ನು ನೀವು ತೆರಿಬೇಕು ಅಂದರೆ ಮೊದಲು ನೀವು ಅದನ್ನು ನೂಗ್ತೀರಿ ಅಥವಾ ತಳ್ತೀರಿ. ಬಾಗಿಲನ್ನು ನೂಕಿದ ಮೇಲೆ ಬಾಗಿಲು ಓಪನ್ ಆಗ್ತದೆ. ಆಮೇಲೆ ನೀವು ಒಳಗಡೆ ಹೋಗಿ ಪುನಃ ಬಾಗಿಲನ್ನು ಮುಚ್ತೀರಿ. ಸೊ ಹೀಗೆ ಬಾಗಿಲನ್ನು ತೆಗೆಯುವುದು ಮುಚ್ಚುವುದು ಮಾಡುವಾಗ ನಾವು ನೂಗುವುದು ಅಥವಾ ತಳ್ಳುವುದನ್ನು ಮಾಡ್ತೀವಿ. ಅದೇ ರೀತಿ ಈಗ ಕೆಲವು ಆಟದ ಮೈದಾನದ ಒಂದು ದೃಶ್ಯಗಳನ್ನು ನಾವು ಕಲ್ಪಿಸ್ಕೊಳ್ಳೋಣ. ಸೊ ಮೈದಾನದಲ್ಲಿ ಈಗ ಒಂದು ಫುಟ್ಬಾಲ್ ಆಟ ನಡೀತಿದೆ ಅಂತ ಇಟ್ಕೊಳ್ಳೋಣ. ಫುಟ್ಬಾಲ್ ಆಟಗಾರ ಏನು ಮಾಡ್ತಾನೆ? ಪ್ರತಿ ಹಂತದಲ್ಲೂ ಅವನು ಆ ಫುಟ್ಬಾಲನ್ನು ತನ್ನ ಕಾಲಿನಿಂದ ಅದನ್ನು ಒದಿತಾ ಹೋಗ್ತಾನೆ. ಆ ಒದೆಯುವುದು ಕೂಡ ಒಂದು ರೀತಿಯಲ್ಲಿ ತಳ್ಳುವುದೇ ಆಗಿದೆ. ಅದೇ ರೀತಿ ಒಬ್ಬ ಕ್ರಿಕೆಟ್ ಆಟದಲ್ಲಿ ಕ್ರಿಕೆಟ್ ಬ್ಯಾಟ್ಸ್ಮನ್ ಏನು ಮಾಡ್ತಾನೆ? ತನ್ನ ಎದುರಿಗೆ ಬಂದಂತಹ ಒಂದು ಚೆಂಡನ್ನು ಬ್ಯಾಟಿನಿಂದ ಅದನ್ನು ಜೋರಾಗಿ ಹೊಡಿತಾನೆ. ಆ ಹೊಡೆಯುವುದು ಕೂಡ ಒಂದು ರೀತಿಯಲ್ಲಿ ತಳ್ಳುವುದೇ ಅಂತ ಅರ್ಥ ಕೊಟ್ಟರು. ಸೊ ಅದೇ ರೀತಿ ಬೇರೆ ಆಟಗಳಂತಂದರೆ ಈಗ ಹಾಕಿ ಆಟ ನೀವು ನೋಡಿರ್ಬೋದು. ಸೊ ಹಾಕಿ ಆಟದಲ್ಲಿ ಒಬ್ಬ ಏನು ಮಾಡ್ತಾನೆ? ಪ್ರತಿಯೊಂದು ಹಂತದಲ್ಲಿ ತನ್ನ ಹಾಕಿ ಸ್ಟಿಕ್ನಿಂದ ಆ ಚೆಂಡಿನ ದಿಕ್ಕನ್ನು ಬದಲಾಯಿಸುವಂತೆ ಅದನ್ನು ತಳ್ತಾ ಇರ್ತಾನೆ. ಆ ಹಾಕಿ ಸ್ಟಿಕ್ನಿಂದ ಆ ಚೆಂಡನ್ನು ತಳ್ತಾ ಇರ್ತಾನೆ. ಸೊ ಹೀಗೆ ಆಟದಲ್ಲಿ ಈ ಚೆಂಡನ್ನು ಒದೆಯುವುದು ಅಥವಾ ತಳ್ಳುವುದು ಅಥವಾ ಎಸೆಯುವುದು, ಹೊಡೆಯುವುದು, ಕ್ರಿಕೆಟ್ ಬ್ಯಾಟಿನಿಂದ ಹೊಡೆಯುವುದು, ಈ ರೀತಿ ಮಾಡುವುದನ್ನು ನಾವೇನಂತೀವಿ? ತಳ್ಳುವುದು ಅಥವಾ ನೂಗುವುದು ಎಂಬ ಅರ್ಥವನ್ನೇ ಅವು ಕೂಡ ನಮಗೆ ಕೊಡ್ತವೆ. ಸೊ ಅದೇ ರೀತಿ ಈಗ ಬೇರೆ ಆಟ ಅಂದರೆ ಈಗ ವಾಲಿಬಾಲ್ ಆಟ ಅಂತ ಅಂದ್ಕೊಳ್ಳಿ. ನೀವೆಲ್ಲ ಸಾಮಾನ್ಯವಾಗಿ ವಾಲಿಬಾಲ್ ಆಟವನ್ನು ಆಡಿರ್ತೀರಿ. ವಾಲಿಬಾಲ್ ಆಟದಲ್ಲಿ ಏನು ಮಾಡ್ತಾರೆ? ಚೆಂಡು ತನ್ನೆಡೆಗೆ ಬಂದಾಗ ಅದನ್ನು ಎರಡೂ ಕೈಯಿಂದ ಚೆನ್ನಾಗಿ ಹೊಡಿತಾರೆ. ಆಗ ಅದು ವಿರುದ್ಧ ದಿಕ್ಕಿನಲ್ಲಿ ಸಾಕ್ತದೆ. ಸೊ ಈ ರೀತಿ ಇದು ಕೂಡ ಚೆಂಡನ್ನು ತಳ್ಳುವುದೇ ಆಗಿದೆ. ಥ್ರೋ ಬಾಲ್ ಕೂಡ ಹಾಗೆ. ಥ್ರೋ ಬಾಲ್ನಲ್ಲಿ ಕೂಡ ಚೆಂಡನ್ನು ಎಸಿಬೇಕಾಗ್ತದೆ. ಸೊ ಈ ರೀತಿ ಈ ಎಲ್ಲ ಆಟದಲ್ಲಿ ಅಥವಾ ನಮ್ಮ ದಿನನಿತ್ಯದ ಅನೇಕ ಸಂಗತಿಗಳಲ್ಲಿ ನಾವೇನು ಮಾಡ್ತೀವಿ ಅಂತಂದ್ರೆ ಎಳೆಯುವುದು, ನೂಗುವುದು, ತಳ್ಳುವುದು, ಸೊ ಈ ಥರ ಕ್ರಿಯೆಗಳನ್ನು ಮಾಡ್ತಾ ಇರ್ತೀವಿ. ಸೊ ಈ ಎಲ್ಲ ಕ್ರಿಯೆಗಳಿಗೆ ನಮ್ಮ ವಿಜ್ಞಾನದಲ್ಲಿ ನಾವೇನಂತ ಹೇಳ್ತೀವಿ ಅಂದ್ರೆ ಬಲ ಪ್ರಯೋಗಿಸುವುದು ಅಂತ ಕರಿತೀವಿ. ಸೊ ಈ ತಳ್ಳುವುದು, ನೂಗುವುದು, ಎಳೆಯುವುದು ಅಥವಾ ಒದೆಯುವುದು, ಹೊಡೆಯುವುದು ಇವೆಲ್ಲ ಏನನ್ನು ಸೂಚಿಸ್ತವೆ ಅಂತಂದ್ರೆ ಬಲ ಪ್ರಯೋಗಿಸುವುದನ್ನು ಸೂಚಿಸ್ತವೆ. ಸೊ ನಮ್ಮ ವಿಜ್ಞಾನದಲ್ಲಿ ನಾವು ಇದನ್ನು ಬಲ ಪ್ರಯೋಗಿಸುವುದು ಅಂತ ಕರಿತೀವಿ. ಆದ್ದರಿಂದ ಇವತ್ತು ನಾವು ನಮ್ಮ ಭೌತಶಾಸ್ತ್ರದ ಮೊದಲನೇ ಪಾಠ ಬಲ ಮತ್ತು ಒತ್ತಡ ಎಂಬ ಪಾಠವನ್ನು ವಿವರವಾಗಿ ಚರ್ಚೆ ಮಾಡೋಣ. ಸೊ ಈಗ ಬಲ ಎಂದರೆ ತಳ್ಳುವುದು ಅಥವಾ ನೂಕುವಿಕೆಯನ್ನು ತಳ್ಳುವುದು ಅಥವಾ ಅಥವಾ
ಬಾಕ್ಸ್ ತನ್ನಷ್ಟಕ್ಕೆ ತಾನೇ ಚಲಿಸೋದಿಲ್ಲ. ನಾನು ಸುಮ್ಮನೆ ನಿಂತುಬಿಟ್ರೆ ಬಾಕ್ಸ್ ಚಲಿಸ್ತದಾ? ಇಲ್ಲ. ಸೊ ಆದ್ದರಿಂದ ಬಾಕ್ಸ್ ಚಲಿಸಬೇಕು ಅಂದರೆ ಅದ್ರ ಮೇಲೆ ನಾನು ಬಲ ಪ್ರಯೋಗ ಮಾಡಬೇಕು, ಅಂದರೆ ಅದನ್ನು ನೂಕಬೇಕು ಅಥವಾ ತಳ್ಳಬೇಕು. ಸೊ ನಾನು ನೂಕಿದಾಗ ಮಾತ್ರ ಅದು ಬಾಕ್ಸ್ ಮುಂದಕ್ಕೆ ಚಲಿಸ್ತದೆ. ಸೊ ನಾನು ಅದರ ಮೇಲೆ ನೂಕುವುದು ಅಂದರೆ ಬಲ ಪ್ರಯೋಗಿಸಿದಾಗ ಹೀಗೆ ಅದು ಮುಂದಕ್ಕೆ ಚಲಿಸ್ತದೆ. ಸೊ ಇಲ್ಲಿ ಎರಡು ಕ್ರಿಯೆಗಳಲ್ಲ, ಒಂದು ಬಲ ಪ್ರಯೋಗಿಸುವುದು, ಇನ್ನೊಂದು ಅದು ಚಲಿಸುವುದು. ಸೊ ಆದ್ದರಿಂದ ಒಂದು ವಸ್ತು ಚಲಿಸುವಂತೆ ಆಗಬೇಕಂದ್ರೆ ನಾವು ಬಲ ಪ್ರಯೋಗದಿಂದಲೇ ಸಾಧ್ಯ. ಸೊ ಆದ್ದರಿಂದ ಪರಸ್ಪರ ಕ್ರಿಯೆಗಳಿಂದ ಬಲ ಪ್ರಯೋಗ ನಡೀತದೆ ಅಂತ ಹೇಳ್ಬೋದು. ಅಂದರೆ ಬಲ ಪ್ರಯೋಗವಾಗಲು ಕನಿಷ್ಠ ಎರಡು ವಸ್ತುಗಳ ಮಧ್ಯದಲ್ಲಿ ಒಂದು ಪ್ರತಿವರ್ತನೆ ಉಂಟಾಗಬೇಕು, ಆಗ ಮಾತ್ರ ಅಲ್ಲಿ ಬಲ ಪ್ರಯೋಗ ಆಗುತ್ತದೆ ಅಂತ ನಾವು ಹೇಳ್ತೇವೆ. ಸೊ ಈಗ ಉದಾಹರಣೆಗೆ ನಿಮ್ಮ ಈ ಪುಸ್ತಕದಲ್ಲಿನೇ ಒಂದು ಒಳ್ಳೆ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡಬಹುದು, ಇಲ್ಲಿ ಒಬ್ಬ ವ್ಯಕ್ತಿ ಕಾರಿನ ಹಿಂದೆ ನಿಂತುಕೊಂಡಿದ್ದಾನೆ. ಆಗ ಕಾರು ಚಲಿಸುತ್ತಿಲ್ಲ, ಆ ವ್ಯಕ್ತಿನೂ ಚಲಿಸುತ್ತಿಲ್ಲ, ಅಂದರೆ ಬಲಪ್ರಯೋಗ ನಡೆದೇ ಇಲ್ಲ. ಇಲ್ಲಿ ಎರಡನೇ ದೃಶ್ಯದಲ್ಲಿ ನೀವು ಕಾಣ್ಬೋದು, ಅಲ್ಲಿ ವ್ಯಕ್ತಿ ಕಾರನ್ನು ತಳ್ಳುತ್ತಾ ಇದ್ದಾನೆ. ಅದರರ್ಥ ಅದ್ರ ಮೇಲೆ ಅವನು ಬಲ ಪ್ರಯೋಗಿಸ್ತಾ ಇದ್ದಾನೆ. ಆಗ ಆ ವ್ಯಕ್ತಿನೂ ಚಲಿಸ್ತಿರ್ತಾನೆ, ಕಾರೂ ಮುಂದಕ್ಕೆ ಚಲಿಸ್ತದೆ. ಸೊ ಈ ರೀತಿ ಬಲ ಪ್ರಯೋಗ ನಡಿಬೇಕಾದ್ರೆ ಎರಡು ವಸ್ತುಗಳು ಅಥವಾ ವ್ಯಕ್ತಿಗಳು ಮಧ್ಯೆ ಒಂದು ಪ್ರತಿವರ್ತನೆ ಉಂಟಾಗಬೇಕು, ಆಗ ಮಾತ್ರ ಅಲ್ಲಿ ಬಲ ಪ್ರಯೋಗ ನಡೀತದೆ ಅಂತ ಹೇಳ್ಬೋದು. ಈಗ ಉಳಿದ ಉದಾಹರಣೆಗಳನ್ನು ನೋಡೋಣ. ಇಲ್ಲಿ ನೋಡ್ಬೋದು ನೀವು, ಇಬ್ಬರು ಹುಡುಗಿಯರು ಒಬ್ಬರನ್ನೊಬ್ಬರು ಏನು ಮಾಡ್ತಾ ಇದ್ದಾರೆ, ತಳ್ಳಲಿಕ್ಕೆ ನೋಡ್ತಾ ಇದ್ದಾರೆ ಇಲ್ಲಿ, ಹೌದಾ? ಸೊ ತಳ್ಳುವುದು, ಇಬ್ಬರು ವ್ಯಕ್ತಿಗಳು ಪರಸ್ಪರ ಒಬ್ಬರನ್ನೊಬ್ಬರು ತಳ್ತಾ ಇದ್ದಾರೆ. ಆದರೆ ಇಬ್ಬರೂ ಸಮವಾದ ಬಲಪ್ರಯೋಗವನ್ನು ಮಾಡುತ್ತಿರುವುದರಿಂದ ಅವರಲ್ಲಿ ಏನೂ ಚಲನೆ ಕಂಡು ಬಂದಿಲ್ಲ. ಇದು ಕೂಡ ಒಂದು ರೀತಿಯ ಬಲಪ್ರಯೋಗನೇ. ಇಲ್ಲಿ ಇಬ್ಬರೂ ಉಪಯೋಗಿಸಿದ ಬಲಪ್ರಯೋಗಗಳು ಪರಸ್ಪರ ಸಮ ಇದ್ದಿದ್ದರಿಂದಾಗಿ ಅವರಲ್ಲಿ ಚಲನೆ ಉಂಟಾಗಿರುವುದಿಲ್ಲ. ಒಂದು ರೀತಿಯ ಸಮತೋಲನ ಇರ್ತದೆ ಅಲ್ಲಿ, ಅಂದರೆ ಬಲಪ್ರಯೋಗಗಳು ಸಮನಾಗಿದ್ದಾಗ ಮಾತ್ರ ಇದು ಸಾಧ್ಯ. ಸೊ ಈ ಉದಾಹರಣೆಯನ್ನು ಗಮನಿಸ್ರಿ. ಇಲ್ಲೇನಾಗಿದೆ, ಇಲ್ಲಿ ಇಬ್ಬರು ವ್ಯಕ್ತಿಗಳು ಒಬ್ಬರನ್ನೊಬ್ಬರು ತಳ್ಳಕತ್ತಿಲ್ಲ, ಎಳ್ಯಾಕತ್ತಾರ, ಅಂದರೆ ಒಬ್ಬರನ್ನೊಬ್ಬರು ಅವ್ರು ಎಳ್ಯಾಕತ್ತಾರ. ಸೊ ಇದು ನೀವು ಸಾಮಾನ್ಯವಾಗಿ ಚಿಕ್ಕವರಿದ್ದಾಗ ಈ ಥರ ಆಟ ಆಡಿರ್ಬೋದು. ಸೊ ಇಲ್ಲಿ ಒಬ್ಬರನ್ನೊಬ್ಬರು ಅವರು ಎಳೀತಿರ್ತಾರೆ, ಇಬ್ಬರು ಪರಸ್ಪರ ಸಮನಾದ ಬಲಪ್ರಯೋಗವನ್ನು ವಿರುದ್ಧ ದಿಕ್ಕಿನಲ್ಲಿ ಮಾಡ್ತಿರ್ತಾರೆ. ಸೊ ಆದ್ದರಿಂದ ಇಲ್ಲೂ ಕೂಡ ಅವರು ಎಳೆಯುವುದರಿಂದಾಗಿ ಇಲ್ಲಿ ಚಲನೆ ಇದೆ. ಆದರೆ ಒಬ್ಬರನ್ನೊಬ್ಬರು ಸಮ ಬಲಪ್ರಯೋಗ ಮಾಡುತ್ತಿರುವುದರಿಂದ ಅಲ್ಲಿ ಸಮನಾದ ಒಂದು ಚಲನೆ ಕಂಡು ಬರ್ತದೆ. ಇಬ್ಬರು ಸಮನಾಗಿ ಚಲಿಸ್ತಿರ್ತಾರೆ, ಒಬ್ಬರು ಜೋರಾಗಿ ಚಲಿಸಿದ್ರೆ ಇನ್ನೊಬ್ಬರು ಬಿದ್ದುಬಿಡ್ತಾರೆ ಅಲ್ವಾ? ಸೊ ಹೀಗೆ ಈ ಕೆಲವು ಉದಾಹರಣೆಗಳಿಂದ ನಾವೇನು ತಿಳ್ಕೊಬೋದು ಅಂತಂದರೆ, ಬಲಪ್ರಯೋಗವಾಗಬೇಕಾದ್ರೆ ಕನಿಷ್ಠ ಎರಡು ವಸ್ತುಗಳು ಅಥವಾ ಎರಡು ವ್ಯಕ್ತಿಗಳ ನಡುವೆ ಪ್ರತಿವರ್ತನೆ ಇರಲೇಬೇಕು. ಒಂದು ವಸ್ತುವಿನ ಪ್ರತಿವರ್ತನೆ ಇನ್ನೊಂದು ವಸ್ತುವಿನ ಮೇಲೆ ಒಳಪಟ್ಟಾಗ ಆ ಎರಡು ವಸ್ತುಗಳ ನಡುವೆ ಬಲಪ್ರಯೋಗವಾಗ್ತದೆ ಅಂತ ನಾವು ಹೇಳ್ಬೋದು. ಅದನ್ನೇ ನಾವೇನಂತೀವಿ, ಬಲಪ್ರಯೋಗ ಆಗಬೇಕಾದ್ರೆ ಪರಸ್ಪರ ಕ್ರಿಯೆಗಳಿರಬೇಕು. ಪರಸ್ಪರ ಕ್ರಿಯೆಗಳಿಂದ ಮಾತ್ರ ಬಲಪ್ರಯೋಗ ಸಾಧ್ಯ ಅಂತ ನಾವು ಹೇಳ್ತೇವೆ. ಸೊ ಬಲಗಳ ಇನ್ನೊಂದು ಅಂಶವನ್ನು ನಾವೀಗ ನೋಡೋಣ. ಸೊ ಮುಂದಿನ ಒಂದು ಅಂಶ ಏನಂತಂದ್ರೆ ಬಲದ ಅನ್ವೇಷಣೆ. ಬಲದ ಅನ್ವೇಷಣೆ, ಬಲದ ಅನ್ವೇಷಣೆ. ಸೊ ಹಾಗಾದ್ರೆ ಬಲಗಳ ಅನ್ವೇಷಣೆ ಅಂದ್ರೆ ಏನು? ಅದಕ್ಕೆ ಒಂದು ಉದಾಹರಣೆಯನ್ನು ನೋಡೋಣ.
ಮುಂದಕ್ಕೆ ಚಲಿಸ್ತದೆ. ಈಗ ಇನ್ನೊಂದು ಸಂದರ್ಭವನ್ನು ನಾವು ನೋಡೋಣ. ಸೊ ಇದೇ ಒಂದು ಭಾರವಾದ ವಸ್ತುವನ್ನ ಮೊದಲನೇದಾಗಿ ಈ ವ್ಯಕ್ತಿ ಏನ್ ಮಾಡ್ತಿದ್ನಲ್ಲ, ಇವನು ಇವನು ಈ ಕಡೆ ತಳ್ತಾ ಇದ್ದಾನೆ ಈ ವ್ಯಕ್ತಿ. ಈಗ ಅವನು ಏನ್ ಮಾಡ್ತಾನೆ, ತನ್ನ ಗೆಳೆಯನಿಗೆ ವಿರುದ್ಧ ದಿಕ್ಕಿನಲ್ಲಿ ಬಂದು ತಳ್ಳುವಂತೆ ಸೂಚಿಸ್ತಾನೆ. ಸೊ ಅಂದ್ರೆ ಇವನು ಏನ್ ಮಾಡ್ತಾನೆ, ತನ್ನ ಗೆಳೆಯನಿಗೆ ಇದೇ ಭಾರವಾದ ಒಂದು ವಸ್ತುವನ್ನ ವಿರುದ್ಧ ದಿಕ್ಕಿನಲ್ಲಿ, ಓಕೆ, ಸೊ ಹಿಂಗೆ ಅಂದ್ರೆ ಅವನು ಈ ಕಡೆಯಿಂದ ತಳ್ತಾ ಇದ್ದಾನೆ, ಇವನು ಈ ಕಡೆಯಿಂದ ತಳ್ತಾ ಇದ್ದಾನೆ. ಆಗ ಏನಾಗ್ತದೆ, ಇದು ಚಲನೆ ಇದರಲ್ಲಿ ಚಲನೆ ಉಂಟಾಗ್ತದ, ಚಲಿಸ್ತದ ಇದು ವಸ್ತು? ಇಲ್ಲ, ಸಾಧ್ಯ ಇಲ್ಲ ಅಲ್ವಾ? ಸೊ ಅಂದ್ರೆ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಬಲ ಪ್ರಯೋಗ ಇಲ್ಲಿ ನಡೀತಾ ಇದೆ. ಸಪೋಸ್ ಈ ವ್ಯಕ್ತಿ ಇವನಿಗಿಂತ ಹೆಚ್ಚು ಬಲಶಾಲಿ ಆಗಿದ್ದಾನೆ ಅನ್ಕೊಳ್ಳೋಣ. ಆಗ ಇವನು ಹೆಚ್ಚು ಬಲ ಪ್ರಯೋಗ ಮಾಡಿ ಇದನ್ನ ತಳ್ಳಿದಾಗ ಇದು ಈ ವಿರುದ್ಧ ದಿಕ್ಕಿನಲ್ಲಿ ಸ್ವಲ್ಪ ಮುಂದಕ್ಕೆ ಸಾಗಬಹುದು. ಅಂದ್ರೆ ಒಂದು ವಸ್ತುವಿನ ಮೇಲೆ ಎರಡು ರೀತಿಯ ಬಲಪ್ರಯೋಗಗಳು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ನಡೆದಾಗ ಆ ವಸ್ತುವಿನ ಮೇಲೆ ಏನು ಪರಿಣಾಮ ಆಗ್ತದೆ ಅಂತಂದ್ರೆ, ಯಾವುದು ಹೆಚ್ಚು ಬಲಶಾಲಿ ಆಗಿರ್ತದೆ ಆ ಕಡೆ ಆ ವಸ್ತು ಚಲಿಸ್ತದೆ ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ ಒಂದು ವಸ್ತುವಿನ ಮೇಲೆ ಒಂದಕ್ಕಿಂತ ಹೆಚ್ಚು ಬಲಪ್ರಯೋಗಗಳು ನಡೆದಾಗ ಆ ಬಲಪ್ರಯೋಗಗಳ ಒಟ್ಟು ಬಲ, ಅದನ್ನು ನಾವು ಫಲಿತ ಬಲ ಅಂತ ಕರಿತೀವಿ. ಫಲಿತ ಬಲ ಅಂದ್ರೆ ಒಂದು ವಸ್ತುವಿನ ಮೇಲೆ ಒಂದಕ್ಕಿಂತ ಹೆಚ್ಚು ಬಲಪ್ರಯೋಗಗಳಿದ್ದಾಗ, ಆಮೇಲೆ ಆ ಬಲಪ್ರಯೋಗಗಳು ಒಂದೇ ದಿಕ್ಕಿನಲ್ಲಿ ನಡೆದಾಗ ಅವುಗಳ ಫಲಿತ ಬಲ ಏನಾಗಿರ್ತದೆ, ಆ ಬಲಪ್ರಯೋಗಗಳ ಮೊತ್ತವಾಗಿರುತ್ತದೆ. ಅಂದ್ರೆ ಈ ಸಂದರ್ಭದಲ್ಲಿ ಇಬ್ಬರು ವ್ಯಕ್ತಿಗಳು ಬಲ ಪ್ರಯೋಗಿಸುವುದರಿಂದಾಗಿ ಅವರಿಬ್ಬರ ಬಲ ಒಟ್ಟಾಗಿ ಅದನ್ನು ಫಲಿತ ಬಲ ಅಂತ ಹೇಳ್ತೀವಿ. ಆ ಫಲಿತ ಬಲ ಇಲ್ಲಿ ಹೆಚ್ಚಾಗಿದ್ದರಿಂದ ವಸ್ತು ಇಲ್ಲಿ ಮುಂದಕ್ಕೆ ಚಲಿಸಲು ಸಹಾಯ ಇದೆ. ಆದರೆ ಈ ಸಂದರ್ಭದಲ್ಲಿ ಏನಾಗ್ತದೆ, ಫಲಿತ ಬಲ ಆ ಇಬ್ಬರು ವ್ಯಕ್ತಿಗಳು ಪ್ರಯೋಗಿಸಿದ ಬಲಗಳ ವ್ಯತ್ಯಾಸವಾಗಿರ್ತದೆ. ಯಾಕಂತಂದ್ರೆ ಆ ಇಬ್ಬರು ವ್ಯಕ್ತಿಗಳು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಬಲ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಏನಾಗ್ತೀವಿ ನಾವು ಅಂತಂದ್ರೆ, ಇಲ್ಲಿ ಫಲಿತ ಬಲ ಅವರು ಪ್ರಯೋಗಿಸಿದ ಬಲ ಪ್ರಯೋಗಗಳ ವ್ಯತ್ಯಾಸವಾಗಿರುತ್ತದೆ ಅಂತ ನಾವು ಹೇಳ್ಬೋದು. ಓಕೆ, ಸೊ ಈ ಸಂದರ್ಭಗಳಲ್ಲಿ ಒಂದು ಪ್ರಶ್ನೆ ಉಂಟಾಗಬಹುದಲ್ಲ, ಏನಂದ್ರೆ ಈ ಫಲಿತ ಬಲ ಪ್ರಯೋಗಿಸಿದ ಬಲ ಪ್ರಯೋಗಗಳ ಮೊತ್ತವಾಗಿರ್ತದೆ, ಪ್ರಯೋಗಿಸಿದ ಬಲ ಪ್ರಯೋಗಗಳ ವ್ಯತ್ಯಾಸವೂ ಆಗಿರ್ತದೆ. ಹಾಗಾದ್ರೆ ಫಲಿತ ಬಲ 0 ಆಗಿರ್ಬೋದಾ ಅಂತ, 0 ಆಗಬಹುದಾ ಅಂತ? 0ನೂ ಆಗಬಹುದು. ಹಾಗಾದ್ರೆ ಯಾವ ಸಂದರ್ಭದಲ್ಲಿ 0 ಆಗ್ತದೆ ಅಂತಂದ್ರೆ, ಈ ಇಬ್ಬರೂ ವ್ಯಕ್ತಿಗಳು ಸಮನಾದ ಮತ್ತು ವಿರುದ್ಧವಾದ ಬಲ ಪ್ರಯೋಗವನ್ನು ಮಾಡಿದಾಗ, ಸಮನಾದ ಬಲ ಪ್ರಯೋಗ ವಿರುದ್ಧ ದಿಕ್ಕಿನಲ್ಲಿ ನಡೆದಾಗ ಅದು ಚಲಿಸುವುದೇ ಇಲ್ಲ, ಈ ವಸ್ತು ಚಲಿಸುವುದೇ ಇಲ್ಲ. ಆಗ ನಾವು ಫಲಿತ ಬಲ 0 ಆಗಿರ್ತದೆ ಅಂತ ಹೇಳ್ತೀವಿ. ಈಗ ನಿಮ್ಗೆ ಇನ್ನೊಂದು ಉದಾಹರಣೆಯನ್ನು ನಾನು ಹೇಳ್ತೀನಿ. ನಿಮ್ಮ ಒಂದು ಪುಸ್ತಕದಲ್ಲಿ ಕೊಟ್ಟಾರ, ಸೊ ಇಲ್ಲಿ ನೋಡಿ ಪುಸ್ತಕದಲ್ಲಿ ಕೊಟ್ಟಾರ. ಸೊ ಇಲ್ಲಿ ನೀವು ಕಾಣಬಹುದು, ಇಲ್ಲಿ ಏನಿದೆ, ಒಂದು ದೃಶ್ಯ ಇದೆ ನೋಡ್ರಿ, ಗಮನಿಸ್ರಿ. ಇಲ್ಲಿ 2 ತಂಡಗಳವರು ಹಗ್ಗ ಜಗ್ಗಾಟವನ್ನು ಆಡ್ತಾ ಇದ್ದಾರೆ. ನೀವು ಕೂಡ ಚಿಕ್ಕವರಿದ್ದಾಗ ಈ ಆಟವನ್ನು ಆಡಿರ್ಬೋದು. 2 ತಂಡದ ಸದಸ್ಯರು ಈ ಹಗ್ಗವನ್ನು ಜಗ್ಗುವ ಆಟವನ್ನು ಆಡ್ತಾ ಇದ್ದಾರೆ. ಇಲ್ಲಿ 2 ತಂಡದವರು ಪರಸ್ಪರ ಸಮನಾದ ಬಲ ಪ್ರಯೋಗವನ್ನು ವಿರುದ್ಧ ದಿಕ್ಕಿನಲ್ಲಿ ಮಾಡ್ತಾ ಇದ್ದಾರೆ. ಆದ್ದರಿಂದ ಹಗ್ಗ ಚಲಿಸ್ತಾ ಇಲ್ಲ ಇಲ್ಲಿ. ಸೊ ಆದ್ದರಿಂದ ಇಲ್ಲಿ ಫಲಿತ ಬಲ, ಅವರಿಬ್ಬರು ಸಮನಾದ ಬಲ ಪ್ರಯೋಗವನ್ನು
ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಮಾಡುತ್ತಿರುವುದರಿಂದ ಈ ಸಂದರ್ಭದಲ್ಲಿ ಫಲಿತ ಬಲ 0 ಆಗಿರ್ತದೆ ಮತ್ತು ಆ ಹಗ್ಗದಲ್ಲಿ ಚಲನೆ ಉಂಟಾಗುವುದಿಲ್ಲ ಅಂತ ನಾವು ಹೇಳ್ಬೋದು. ಸೊ ಅದೇ ರೀತಿ ಇಲ್ಲಿ ಕೊಟ್ಟ ನೋಡಿ, ಒಂದು ವಸ್ತುವಿನ ಮೇಲೆ, ಸೊ ನೀವು ಈ ಪಾಯಿಂಟನ್ನು ನೆನ್ಪಿಡಬೇಕು, ಒಂದು ವಸ್ತುವಿನ ಮೇಲೆ ವಿರುದ್ಧ ದಿಕ್ಕಿನಲ್ಲಿ ಪ್ರಯೋಗಿಸುವ ಬಲಗಳು ಸಮನಾಗಿದ್ದರೆ ಆಗ ಫಲಿತ ಬಲ 0 ಆಗಿರ್ತದೆ ಅಂತ ನಾವು ಹೇಳ್ಬೋದು. ಸೊ ಇದು ಬಲದ ಬಗ್ಗೆ ನಾವು ಮುಖ್ಯವಾದ ವಿಷಯಗಳನ್ನ ತಿಳ್ಕೊಂಡು, ಸೊ ಅಂದರೆ ಮೊದಲನೇದಾಗಿ ಬಲ ಪರಸ್ಪರ ಕ್ರಿಯೆಗಳಿಂದ ಉಂಟಾಗ್ತದೆ. ಆಮೇಲೆ ಎರಡನೇದಾಗಿ ಬಲಗಳ ಅನ್ವೇಷಣೆ. ಈ ಬಲಗಳ ಅನ್ವೇಷಣೆಯಲ್ಲಿ ಫಲಿತ ಬಲ ಅಂದ್ರೇನು, ಆ ಫಲಿತ ಬಲ ಯಾವಾಗ ಎರಡು ಬಲ ಪ್ರಯೋಗಗಳ ಮೊತ್ತವಾಗಿರ್ತದೆ ಮತ್ತು ಯಾವಾಗ ಎರಡು ಬಲ ಪ್ರಯೋಗಗಳ ವ್ಯತ್ಯಾಸವಾಗಿರ್ತದೆ ಅನ್ನೋದನ್ನು ನಾವು ವಿವರವಾಗಿ ತಿಳ್ಕೊಂಡು, ಸೊ ಈಗ ಒಟ್ಟು ಬಲವನ್ನು ನಾವು ಗಮನಿಸಿದಾಗ ಬಲ ಪ್ರಯೋಗ ಸಣ್ಣದಾಗಿರ್ತದೆ, ಅಧಿಕವಾಗಿ ಕಂಡು ಬರ್ತದೆ. ಅಂದರೆ ಒಂದು ಬಲ ಪ್ರಯೋಗಕ್ಕಿಂತ ಇನ್ನೊಂದು ಬಲ ಪ್ರಯೋಗ ಅಧಿಕವಾಗಿ ಕಂಡು ಬರ್ತದೆ. ಈಗ ಉದಾಹರಣೆಗೆ ನಾನು ಈ 2 ಚಾಕ್ಪೀಸ್ ತಗೊಂಡಿದ್ದೀನಿ. ಈ 2 ಚಾಕ್ಪೀಸನ್ನು ನಾನು ಮೇಜಿನ ಮೇಲಿಂದ ಹಿಂಗೆ ತಳ್ಳಿದಾಗ ಒಂದು ಹೆಚ್ಚು ಮುಂದಕ್ಕೆ ಹೋಯಿತು, ಒಂದು ಇಲ್ಲೇ ಉಳಿತು ನೋಡಿ, ಹೌದಾ? ಸೊ ಒಂದು ಬೇಗ ಮುಂದಕ್ಕೆ ಹೋಯಿತು, ಒಂದು ಇಲ್ಲೇ ಉಳಿತು. ಯಾಕೆ ಅಂದರೆ ನಾನು ಇಲ್ಲಿ ಹೆಚ್ಚು ಬಲ ಪ್ರಯೋಗವನ್ನು ಮಾಡಿದ್ದರಿಂದ ಅದು ಬೇಗ ಮುಂದಕ್ಕೆ ಹೋಯಿತು. ಇಲ್ಲಿ ಕಡಿಮೆ ಬಲ ಪ್ರಯೋಗ ಮಾಡಿದ್ರಿಂದ ಅದು ಸ್ವಲ್ಪ ಮುಂದಕ್ಕೆ ಚಲಿಸಿ ಇಲ್ಲೇ ಉಳಿತು. ಅಂದ್ರೆ ಈ ಬಲ ಇನ್ನೊಂದು ಬಲಕ್ಕಿಂತ ಅಧಿಕವಾಗಿರ್ಬೋದು, ಹೌದಾ? ಅಧಿಕವಾಗಿರ್ಬೋದು, ಚಿಕ್ಕದಾಗಿರ್ಬೋದು. ಒಂದು ಬಲ ಪ್ರಯೋಗ ಇನ್ನೊಂದು ಬಲ ಪ್ರಯೋಗಕ್ಕಿಂತ ಚಿಕ್ಕದು ಆಗಿರ್ಬೋದು. ಆಮೇಲೆ ಮತ್ತೇನಾಗಿರ್ಬೋದು, ಪರಸ್ಪರ ಸಮನೂ ಇರ್ಬೋದು. ಸೊ ಹೀಗೆ ಬಲ ಪ್ರಯೋಗ ಹಾಗಾದ್ರೆ ಒಂದು ಪರಿಮಾಣವನ್ನು ಹೊಂದಿದೆ ಅಂತ ನಾವು ಹೇಳ್ತೀವಿ. ಅಂದ್ರೆ ಅದನ್ನ ನಾವು ಕಂಪೇರ್ ಮಾಡ್ತೇವೆ, ಹೆಚ್ಚು ಕಡಿಮೆ ಅಥವಾ ಸಮ ಅಂತ ನಾವು ಹೇಳ್ಬೋದು. ಅಂದ್ರೆ ಅದು ಬಲ ಒಂದು ಪರಿಮಾಣವನ್ನು ಹೊಂದಿದೆ ಅಂತ ನಾವು ಹೇಳ್ತೀವಿ. ಈ ಬಲದ ಪರಿಮಾಣ ಏನಪ್ಪಾ ಅಂತಂದ್ರೆ, ಅದು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಈ ಬಲದ ಪರಿಮಾಣವನ್ನು ಅಳೆಯುವ ಏಕಮಾನನೂ ಇದೆ. ಸೊ ಅಂತಾರಾಷ್ಟ್ರೀಯ ಏಕಮಾನ ಬಲದ ಪರಿಮಾಣದ ಅಂತಾರಾಷ್ಟ್ರೀಯ ಏಕಮಾನ ಏನ್ ಗೊತ್ತಾ? ಅದು ನ್ಯೂಟನ್ ಬ್ರಾಕೆಟಲ್ಲಿ ಎನ್ ಅಂತ ಬರೀತಿಲ್ಲ. ಸೊ ನೀವು ಗೊತ್ತಿರ್ಬೋದು, ನ್ಯೂಟನ್ ಅನ್ನೋದು ಹೆಸರು ವಿಜ್ಞಾನಿಯ ಹೆಸರು. ಆ ವಿಜ್ಞಾನಿಯ ಹೆಸರನ್ನೇ ಇಲ್ಲಿ ಬಲದ ಪರಿಮಾಣದ ಅಂತಾರಾಷ್ಟ್ರೀಯ ಏಕಮಾನವಾಗಿ ಅದನ್ನು ತಗೊಂಡಿದ್ದಾರೆ. ಆಮೇಲೆ ನ್ಯೂಟನ್ ಒಂದು ಏಕಮಾನವನ್ನ ಕ್ಯಾಪಿಟಲ್ ಎನ್ ಅಕ್ಷರದಿಂದ ಸೂಚಿಸ್ತಾರೆ. ಅಂದರೆ ಬಲವನ್ನು ನಾವು ನ್ಯೂಟನ್ಗಳಲ್ಲಿ ಅಳೆಯುತ್ತೇವೆ ಅಂತ ನಾವು ಹೇಳ್ಬೋದು. ಓಕೆ, ಬಲ ಪ್ರಯೋಗಿಸುವ ಕುರಿತು ನಾವು ಚರ್ಚಿಸಿದ ಉದಾಹರಣೆಗಳನ್ನು ನೀವು ಈ ದೃಶ್ಯಗಳಲ್ಲಿ ಗಮನಿಸಬಹುದು.